ದೇವ್ರೆ, ನಾನು ಎಲ್ಲಿ ಅಂತ ಹುಡುಕ್ಲಿ, ಹೆಂಗ್ ಹುಡುಕ್ಲಿ? ಅವ್ನ್ ಬೇಗ ಸಿಗೋಂಗ್ ಮಾಡಪ್ಪ. ಅಯ್ಯೋ, ಚಲ್ವಿಗೆ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ಬರೀ ಭಾವನಂಗೆ ಫೋನ್ ಮಾಡಿಟ್ಟೆ. ಏನಕ್ಕ? ಹಲೋ ಚಲ್ವಿ, ಚೆನ್ನಾಗಿದೀಯಾ? ವೆಂಕಿ ಹೇಗಿದ್ದಾನೆ? ಎಲ್ಲಿದೀಯಾ? ಅಕ್ಕ, ಅದು ನಾನು ಇಲ್ಲೇ ಅಕ್ಕ, ದೇವಸ್ಥಾನ ಅಥವಾ ಇದ್ದೆ. ಹೇಳಿ ಅಕ್ಕ. ವೆಂಕಿನೂ ನಿನ್ ಜೊತೆನೇ ಇದ್ದಾನ ಚಲ್ವಿ? ಅದು ವೆಂಕಿ ಹೂ ತರ್ಬೇಕು ಅಂತ ಮಾರ್ಕೆಟ್ಗೆ ಹೋಗೋರೆ. ಇನ್ನೇನ್ ಬಂದ್ಬಿಡ್ತಾರೆ. ಏನಾದ್ರೂ ಹೇಳೋದಿತ್ತ ಅಕ್ಕ? ಏನಿಲ್ಲ ಚಲ್ವಿ, ನಮ್ ಜಾನುನು ಜಯಂತ್ ಅವರು ಫಾರಿನ್ ಟೂರ್ಗೆ ಹೋಗಿದ್ರಲ್ಲ, ಅವರು ವಾಪಸ್ ಬಂದಿದಾರಂತೆ. ಅವರು ನೇರವಾಗಿ ಮನೆಗೆ ಬರ್ತಾರಂತೆ ಏರ್ಪೋರ್ಟಿಂದ. ಅದಕ್ಕೆ ಎಲ್ಲ ಮಕ್ಕಳನ್ನು ಊಟಕ್ಕೆ ಕರೆದ್ಬಿಡು ಅಂತ ಅತ್ತೆನೂ ಮಾವನೂ ಹೇಳಿದ್ರು. ಅದನ್ನೇ ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದೆ. ವೆಂಕಿನ ಕರ್ಕೊಂಡು ಬೇಗ ಬಂದ್ಬಿಡು, ಆಯ್ತಾ? ಸರಿ, ಇಡ್ತೀನಿ. ಸರಿ ಅಕ್ಕ. ವೆಂಕಿಗೆ ಜಾನು ಅವ್ರಂದ್ರೆ ಶಾನೆ ಪ್ರೀತಿ. ಇವಾಗ ಅವ್ರು ವಾಪಸ್ ಬರ್ತವ್ರೆ. ಆದ್ರೆ ವೆಂಕಿನೇ ಇಲ್ಲ. ಎಲ್ಲೋದ, ಏನ್ ಮಾಡ್ತವನೆ, ಎಲ್ಲಿದ್ದಾನೆ? ಜಾನು ಅವ್ರು ಬರ್ತವ್ರೆ ಅಂತ ಮನೇಲಿರೋರೆಲ್ಲ ಖುಷಿಯಾಗಿರ್ತಾರೆ. ವೆಂಕಿ ಕಾಣಿಸ್ತಿಲ್ಲ ಅಂತ ನಾನು ಏನಾರು ಹೇಳಿದ್ರೆ ಬೇಡ. ಹಾ, ಈ ವಿಷಯನ ಮಾವರ್ದು ಮಾತ್ರ ಹೇಳ್ಬೋದು. ಅವ್ರಿಗೆ ಹೇಳಿ ವೆಂಕಿ ಹುಡ್ಕಕ್ಕೆ ಸಹಾಯ ಕೇಳ್ಬೋದು. ಜಾನು ಅವ್ರು ಬರ್ತವ್ರೆ ಅಂದ್ರೆ ಬರೀ ಕೈಲೋದ್ರೆ ಏನ್ ಚೆನ್ನಾಗಿರ್ತದೆ. ಹಾ, ಏನಾದರೂ ತಕೊಂಡೋದ್ರೆ ಚೆನ್ನಾಗಿರ್ತದೆ.